ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಹೆಸರುಬೇಳೆ ಉಂಡೆ. ನೋಡಿ, ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಈ ರೀತಿ ಟೇಸ್ಟಾಗಿ ಕೂಡ ಮಾಡ್ಕೋಬೋದು. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾವು ಕರಿಯೋ ಹೆಸರು ಪಿಡಿಸ್ಲು ಅಂತ. ನೀವು ಏನು ಹೆಸರಲ್ಲಿ ಬೇಕಾದರೂ ಕರ್ಕೊಳ್ಳಿ. ಇದಕ್ಕೆ ನೋಡಿ, ಹೆಸರು ಕಾಳು 1 ಕಪ್ ತಗೊಳ್ಳಿ, ಹೆಸರು ಬೇಳೆ 1 ಕಪ್ ಹಾಗೂ ಕಡಲೆಬೇಳೆ ಅರ್ಧ ಕಪ್. ನೀವು ಯಾವ ಪ್ರಮಾಣದಲ್ಲಿ ಹೆಸರುಬೇಳೆ ತಗೊತಿರೋ ಅದರ ಅರ್ಧದಷ್ಟು ನಾವು ಕಡಲೆಬೇಳೆ ತಗೋಬೇಕಾಗುತ್ತೆ. ನೋಡಿ, ಇದನ್ನು ಒಂದು 3 ಅವರ್ಸ್ ನೆನೆಸಿ ಚೆನ್ನಾಗಿ ತೊಳೆದು ಈ ರೀತಿ ಬಸ್ದು ಇಟ್ಕೋಬೇಕು. ಸ್ವಲ್ಪನೂ ನೀರು ಇರಬಾರ್ದು. ಈ ರೀತಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣಕ್ಕೆ, ಕೊತ್ತಂಬರಿ ಸೊಪ್ಪು ಹಾಗೂ ಸಬ್ಸಿಗೆ ಸೊಪ್ಪು. ನೋಡಿ, ಇದನ್ನು ಎಷ್ಟು ಬೇಕಾದರೂ ನೀವು ಹಾಕ್ಕೋಬೋದು. ಮೊದಲಿಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ ತಗೊಳ್ಳಿ. ಹಾಗೂ ಸ್ವಲ್ಪ ಜೀರಿಗೆ, ನಾನಿಲ್ಲಿ 2 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿಣ, ಸ್ವಲ್ಪ ಕಲ್ಲುಪ್ಪು. ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಮೊದಲಿಗೆ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಈಗ ಇದಕ್ಕೆ ಸ್ವಲ್ಪ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ಬೇಳೆ ಹಾಕಿ ಚೆನ್ನಾಗಿ ನಮಗೆ ಒಣಮೆಣಸಿನ್ಕಾಯಿ ಎಲ್ಲ ಪುಡಿಯ ನೈಸ್ ಆಗೋ ಥರ ಈ ರೀತಿ ರುಬ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇಟ್ಕೊಳ್ಳಿ. ನೋಡಿ, ಅದೇ ಜಾರ್ಗೆ ನಾವಿಲ್ಲಿ ಏನು ನೆನೆಸಿಟ್ಕೊಂಡಿದ್ವಲ್ಲ ಬೇಳೆ, ಅದನ್ನೆಲ್ಲ ತುಂಬ ನುಣ್ಣಗೂ ಇರಬಾರ್ದು, ತುಂಬ ತರ್ತರಿಯಾಗೂ ಇರಬಾರ್ದು. ಈ ರೀತಿ ರುಬ್ಬಿ ಆ ಪಾತ್ರೆಗೆ ಹಾಕ್ಕೋಬೇಕು. ನಾವಿಲ್ಲಿ ಎಲ್ಲದನ್ನು ರುಬ್ಬಿ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲದನ್ನು ರುಬ್ಬಿ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಸಬ್ಸಿಗೆ ಸೊಪ್ಪು ಇಷ್ಟನ್ನು ಹಾಕಿ ನಾವು ಕೆಳಗಡೆ ಮಸಾಲೆ ಹಾಕಿ ರುಬ್ಬಿರೋದು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಉಪ್ಪು ಖಾರ ಎಲ್ಲ ಕಡೆ ಸೇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ಒಂದು ಸ್ಟವ್ವಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಮೊದಲಿಗೆ ನೀರಿಟ್ಕೊಂಡು ಅದು ಕಾಯೋಕೆ ಬಿಟ್ಟು, ಇವಾಗ ಇಡ್ಲಿದು ಪ್ಲೇಟ್ ತಗೊಂಡು ಅದಕ್ಕೆ ಈ ರೀತಿ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಮುಷ್ಟಿ ಮಾಡಿ ಜೋಡಿಸ್ಕೊಳ್ಳಿ. ನೋಡಿ, ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಉಂಡೆಗಳ ಥರ ಕೂಡ ಮಾಡ್ಕೋಬೋದು. ಈ ರೀತಿ ನಮ್ಮ ಇಡ್ಲಿ ಪಾತ್ರೆಗಳಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಎಲ್ಲದನ್ನು ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಎಲ್ಲದನ್ನು ಜೋಡಿಸಿ ಒಂದೇ ಸಲ ನಾವು ಇಡ್ಲಿ ಪಾತ್ರೆಗೆ ಹಾಕಿ ಇಟ್ಬಿಡೋಣ. ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ. ಇದು ಬೇಳೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಇಡ್ಲಿ ಪಾತ್ರೆಗೆ ಹಾಕಿ ಒಂದು 10 ರಿಂದ 15 ನಿಮಿಷ ಬೇಯಿಸಿದ್ರೆ ನಮಗೆ ಈ ರೀತಿ ಗಟ್ಟಿ ಆಗುತ್ತೆ. ನೋಡಿ, ನಾವು ಸ್ಪೂನಲ್ಲಿ ಆರಾಮಾಗಿ ಇದನ್ನು ತಕ್ಕೋಬೋದು. ಈ ರೀತಿ ಆಗಿದ್ರೆ ನಮ್ಮ ಏನು ಹೆಸರು ಕಾಳು ಉಂಡೆ ರೆಡಿಯಾಗಿದೆ. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿ ಇದು ಎಲ್ರಿಗೂ ಕೂಡ ತುಂಬ ಫೇವ್ರೆಟ್. ಇದನ್ನು ನಾವು ಶಿವರಾತ್ರಿ ಹಬ್ಬಕ್ಕೆ ಮಾಡೋದು. ಇದನ್ನು ಟೊಮೆಟೊ ಕೆಚಪ್ ಜೊತೆ ನೀವು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.